ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ USB ಟೈಪ್ ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ USB ಟೈಪ್ ಎ ಟೈಪ್ ಬಿನು ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಕನ್ನಡ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ರೆಡ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಾನು USB ಟೈಪ್ ಸಿ ಹೇಳೋಕ್ಕಿಂತ ಮುಂಚೆ USB ಟೈಪ್ ಎ ಆ್ಯಂಡ್ ಟೈಪ್ ಬಿ ಅಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. USB ಟೈಪ್ ಎನ ನೀವು ತುಂಬ ಜನ ನೋಡಿರ್ತೀರ. ಇದು USB ಟೈಪ್ ಎ. ನೀವು ಪೆನ್ ಡ್ರೈವ್ ಎಲ್ಲ ಹಾಕ್ತಿರಲ್ವಾ, ಇದನ್ನು ಯೂಸ್ ಮಾಡಿರ್ತೀರ ನೀವು. USB 3.0 ಇರುತ್ತೆ. ಇದರಲ್ಲಿ 3.0 ಇದ್ರೆ ಬ್ಲೂ ಕಲರ್ ಸಿಂಬಲ್ ಇರುತ್ತಲ್ಲ, ಇಲ್ಲಿ ಬ್ಲೂ ಕಲರ್ ಇರುತ್ತಲ್ಲ ಮಧ್ಯ, ಪೆನ್ ಡ್ರೈವ್ ಮಧ್ಯ, ಅದು USB ಟೈಪ್ ಎ ಅಂತಾರೆ ಅದಕ್ಕೆ. ಬಟ್ USB ಟೈಪ್ ಬಿನ ನಾವು ತುಂಬ ಜನ ನೋಡಿರಲ್ಲ. ನೀವು ಇಮೇಜಲ್ಲಿ ನೋಡ್ತಿದ್ರಲ್ಲ, ಇದು USB ಟೈಪ್ ಬಿ ನಾವು ತುಂಬ ಜನ ನೋಡಿರಲ್ಲ. ಬಟ್ ಪೋರ್ಟ್ಗಳನ್ನ ನೋಡಿರ್ತೀರ ಸಿಸ್ಟಮಲ್ಲಿ, ಮತ್ತು ನೀವು ಪ್ರಿಂಟರ್ಗಳಲ್ಲಿ ಒಂದು USB ಟೈಪ್ ಬಿನ ನೋಡಿರ್ತೀರ. USB ಟೈಪ್ ಎ ಬಿ ಏನಕ್ಕೆ ಬಂತು ಅಂತ ಅಂದರೆ, ಈ ಒಂದು ಹಿಂದೆ ಅಂದರೆ ಒಂದು 20 ವರ್ಷ ಮುಂಚೆ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು, ಈಗ ಆಪಲ್ ಆಗಿರ್ಬೋದು, ಮೈಕ್ರೋಸಾಫ್ಟು ಮತ್ತು ತುಂಬ LG ಈ ಥರ ಒಂದು ಕಂಪನಿಗಳು ಏನು ಮಾಡ್ತು ಅಂದರೆ, ಯೂನಿವರ್ಸಲ್ ಒಂದು USB ಬೇಕು ಅಂತ. ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ಒಂದು ಕಂಪ್ನಿಯವರು ಇನ್ನೊಂದು ಪೋರ್ಟ್, ಒಂದು ಈ ಥರ ಪೋರ್ಟ್ಗಳು ಒಂದೊಂದು ಅವ್ರು ಕೊಟ್ಟರೆ ಯೂಸರ್ಸ್ಗಳಿಗೆ ಅಂದರೆ ನಮ್ಮಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಎಲ್ಲರೂ ಒಂದು ಯೂನಿವರ್ಸಲ್ ಒಂದು USB ಪೆನ್ ಡ್ರೈವ್ನ, USB ಪೋರ್ಟನ್ನು ಮಾಡಬೇಕು ಅಂದ್ಬಿಟ್ಟು USB ಟೈಪ್ ಎನ ಎಲ್ಲ ಸೇರಿಕೊಂಡು ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಥರ USB ಟೈಪ್ ಎ ಇದು. ಅದೇ ರೀತಿ ಈಗ USB ಟೈಪ್ ಎದು ಒಂದು ಪೋರ್ಟ್ ಇಷ್ಟು ದೊಡ್ಡದಿದೆಯಲ್ಲ, ಬೇಡ ಕಮ್ಮಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಅಡ್ವಾನ್ಸ್ಡಾಗಿ ಏನೇನು ಹಾಕ್ಬೋದು ಎಲ್ಲ ಫೀಚರ್ಸ್ನ ಹಾಕ್ಬಿಟ್ಟು USB ಟೈಪ್ ಸಿನ ಈಗ ತರ್ತಾ ಇದ್ದಾರೆ. ಅದೇ ರೀತಿ ಈ USB ಟೈಪ್ ಸಿ ಬರೀ ಕಂಪ್ಯೂಟರ್ಗಳಿಗೆ ಮಾತ್ರ ಅಲ್ಲ, USB ಟೈಪ್ ಸಿ ಒಂದು ಮೊಬೈಲ್ಗಳಿಗೂ ಕೂಡ ಮತ್ತು ಸಿಸ್ಟಮ್ಗಳಿಗೂ ಕೂಡ ಎಲ್ಲ ಒಂದು ಯೂನಿವರ್ಸಲ್ ಎಲ್ಲ ಸಿಸ್ಟಮ್ಗೂ ಒಂದೇ ಒಂದು USB ಪೋರ್ಟ್ ಇರಲಿ, ಒಂದೇ ಥರ USB ಪೋರ್ಟ್ ಇರಲಿ, ಎಲ್ಲರಿಗೂ ಒಂಥರ ಯೂನಿವರ್ಸಲಾಗಿ ಎಲ್ಲರೂ ಎಲ್ಲ ಒಂದು ಪೋರ್ಟ್ಗಳನ್ನ, ಪೆನ್ ಡ್ರೈವ್ಗಳನ್ನ ಅದೇ ಒಂದು ಪೋರ್ಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿ ಅಂತ ಈ ಒಂದು ಟೈಪ್ ಸಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಪಲ್ ಅವ್ರು ಮಾತ್ರ ನೋಡಿ USB ಟೈಪ್ ಸಿನ ನಮ್ಮ ಲ್ಯಾಪ್ಟಾಪಿಗೆ ತೊಗೊಂಬಂದರು, ಬಟ್ ಮೊಬೈಲಿಗೆ ನೋಡಿ ಲೈಟ್ನಿಂಗ್ ಪೋರ್ಟ್ ಅಂತ ಹಾಕೊಂಡ್ರು ಅವರು. ಮುಂದೇನೋ ಬರ್ಬೋದು ಮೋಸ್ಟ್ಲಿ USB ಟೈಪ್ ಸಿ. USB ಟೈಪ್ ಸಿಯ ಒಂದು ಫೀಚರ್ಗಳೇನು ಅಂತ ಅಂದರೆ, ನೀವು ಅದನ್ನು ಮಲ್ಟಿಪಲ್ ಪ್ರೋಟೋಟೈಪ್ ಇರುತ್ತೆ. ಮಲ್ಟಿಪಲ್ ಪ್ರೋಟೋಟೈಪ್ ಅಂದರೆ ನೀವು ಆ USB ಟೈಪ್ ಸಿ ಒಳಗೆ ಈ ಪೋರ್ಟ್ ಇರುತ್ತಲ್ಲ, ಪೋರ್ಟಿಗೆ ನೀವು ಹೆಡ್ಫೋನ್ ಆದರೂ ಹಾಕೊಬೋದು, ಚಾರ್ಜರ್ನೂ ಅದರಲ್ಲಿ ಹಾಕೊಬೋದು. ನೀವು ಚಾರ್ಜರ್ನ ಬೇಕಾದ್ರೆ ಉಲ್ಟಾ ತಿರುಗಿಸ್ಬಿಟ್ಟು 2 ಸೈಡ್ ತಿರುಗಿಸ್ಬಿಟ್ಟು ಹಾಕಿದ್ರೂ ಚಾರ್ಜ್ ಆಗುತ್ತೆ. ಮತ್ತು ನೀವು ಅದನ್ನು ಈಗ HDMI ಕೇಬಲನ್ನ ಮೊಬೈಲ್ ಡೈರೆಕ್ಟಾಗಿ ನೀವು ಜಸ್ಟ್ ಕನ್ವರ್ಟರ್ ಪಿನ್, ಈ ಥರ ಒಂದು ಕನ್ವರ್ಟರ್ ಪಿನ್ ತೊಗೊಂಡ್ರೆ ಸಾಕು. ನೀವು ಜಸ್ಟ್ ಅದಕ್ಕೆ ಹಾಕ್ಬಿಟ್ಟು ನೀವು ಈ ಕಡೆ HDMI ಕೇಬಲು, VGA ಕೇಬಲು, ಇಲ್ಲಾಂದರೆ ಪೆನ್ ಡ್ರೈವನ್ನು ಏನು ಬೇಕಾದ್ರೆ ಹಾಕೊಬೋದು. ಮಲ್ಟಿಪಲ್ ಪರ್ಪಸ್ಸಾಗಿ ನಾವು ಯೂಸ್ ಮಾಡೋದು. ಹೆಡ್ಫೋನು ಅದರಲ್ಲೇ ಹಾಕೊಬೋದು, ಚಾರ್ಜರ್ ಅದರಲ್ಲೇ ಹಾಕೊಬೋದು. ನೀವು ಅದನ್ನು ತೊಗೊಂಬಿಟ್ಟು ಇನ್ನೊಂದು ಮೊಬೈಲ್ ಚಾರ್ಜ್ ಹಾಕೋದು ಥರನೂ ಮಾಡ್ಬೋದು. ಈ ಸಿಗ್ನಲ್ಲು ಮಲ್ಟಿಪಲ್ ಸಿಗ್ನಲ್ಸ್ ಅದರಲ್ಲಿ ಫುಲ್ಲು ಮಲ್ಟಿಪಲ್ ಆಗಿ ಅದನ್ನು ಮಲ್ಟಿಪರ್ಪಸ್ ಆಗೋದನ್ನು ಯೂಸ್ ಮಾಡ್ಬೋದು. ಇದು ಅದರ ಒಂದು ಅಡ್ವಾನ್ಸ್ಡ್ ಫೀಚರ್. ಮತ್ತು USB ಟೈಪ್ 3.1ನ USB ಟೈಪ್ ಸಿ ಅಂತ ಒಬ್ಬೊಬ್ಬರು ಅಂತಿದ್ರು ಅಲ್ಲ, USB 3.0 ಅಂದರೆ ಬೇರೆ, ಆ ಬ್ಲೂ ಕಲರ್ ಇರೋ ಥರ ಪೆನ್ ಡ್ರೈವಲ್ಲಿ, ಅದು USB 3.0. USB ಟೈಪ್ ಸಿಲೂ 3.0 ಪೋರ್ಟ್ಗಳು ಬರುತ್ತೆ, ಬಟ್ USB 3.1 ಬೇರೆ, USB ಟೈಪ್ ಸಿನೂ ಬೇರೆ. ಅದು ಜಸ್ಟ್ USB 3.1 ಅಂತಂದರೆ ಅದು ಕಾಪಿಂಗ್ ಸ್ಪೀಡು, ನಮ್ಮ ಪೆನ್ ಡ್ರೈವ್ನ ಕಾಪಿಂಗ್ ಸ್ಪೀಡು, ನಮ್ಮ ಆ ಪೋರ್ಟಿನ ಕಾಪಿಂಗ್ ಸ್ಪೀಡ್ ಆಗಿರುತ್ತೆ ಹೊರತು ಆ ಒಂದು ಪೋರ್ಟಿನ ಹೆಸರು ಬಂದ್ಬಿಟ್ಟು USB ಟೈಪ್ ಸಿ. ಅದರಿಂದ ಅದಕ್ಕೆ ಆ ಒಂದು ಪೋರ್ಟಿಗೆ ಮಾತ್ರ ಆ ಹೆಸರು ಕೊಟ್ಟಿರೋದು. ಇದಕ್ಕೆ ಈ ಒಂದು ಪೋರ್ಟಿಗೆ ಯಾವ ಥರ ನಾವು USB ಟೈಪ್ ಎ ಅಂತೀವೋ, ಅದೇ ರೀತಿ USB ಟೈಪ್ ಸಿಗೆ ಆ ಒಂದು ಪೋರ್ಟ್ಗೆ USB ಟೈಪ್ ಸಿ ಅಂತೀವಿ, ಅಷ್ಟೇ, ಇನ್ನೇನು ಅಲ್ಲ. ನಿಮಗೆ ಇವತ್ತು USB ಟೈಪ್ ಸಿ ಬಗ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಲೇಟರ್ ಕನ್ಫ್ಯೂಷನ್ ಕೂಡ ಆಗಿರ್ಬೋದು, ನಿಮಗೆ ಅರ್ಥ ಆಗುತ್ತೆ ಬರ್ತಾ ನಿಮಗೆ. ಇದೇ ಥರ ಪೋರ್ಟನ್ನು ಈ ಪೋರ್ಟ್ ಚೇಂಜ್ ಮಾಡಿ ಆ ಪೋರ್ಟ್ ಕೊಡ್ತಿದ್ದಾರೆ, ಅಷ್ಟೇ, ಇನ್ನೇನು ಅಲ್ಲ, ಸಿಂಪಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳಿ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಿಮ್ಗೇನಾದರೂ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ Q&A ನಿಮಗೆ ಆನ್ಸರ್ ಮಾಡ್ತೀನಿ, ಅಲ್ಲೂ ಕಾಮೆಂಟಲ್ಲೂ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.